ನನಗೆ ಅದು ಯಾವುದೂ ತಿಳಿದಿಲ್ಲ. ಇದೆಲ್ಲವೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿ ಮಂಡಳ ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ಬಿಡಬೇಕು, ಯಾಕೆ ಮಾಡಬೇಕು, ಯಾಕೆ ಬಿಡಬೇಕು, ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ಎಐಸಿಸಿ ಅಧ್ಯಕ್ಷರು ನಮ್ಮ ರಾಜ್ಯದವರು ಇದ್ದಾರೆ. ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರಿಗೆ ನಮ್ಮ ವಯಸ್ಸು ಎಷ್ಟಿದೆ ಅಷ್ಟು ರಾಜಕೀಯ ಅನುಭವ ಆಗ್ತಿದ್ದು ಸರ್, 50 ವರ್ಷ. ಈಗ ಅವ್ರು ಯಾರಿಗೆ ಏನ್ ಮಾಡಬೇಕು ಕಾಲಕ್ಕೆ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಸ್ವಾಭಾವಿಕವಾಗಿ ನೋಡ್ರಿ, ಈಗ ಸ್ವಾಭಾವಿಕವಾಗಿ ನಮ್ಮಲ್ಲಿ 136 ಜನ ಶಾಸಕರಿದ್ದೀವಿ. ಎಲ್ಲರೂ ಕೂಡ ಮಂತ್ರಿ ಆಗ್ಲಿಕ್ಕೆ ಅರ್ಹತೆ ಹೊಂದಿದ್ದಾರೆ. ಆದ್ರೆ ಈಗ ಗೊತ್ತಿದೆ, ಓನ್ಲಿ 30% ಎಷ್ಟು 2018 ನನಗೂ ಮಂತ್ರಿ ಬಿಟ್ರಪ್ಪ. ನಾನು ಮಂತ್ರಿ ಆಗ್ಲಿಲ್ಲಲ್ಲ 6 ತಿಂಗಳ ಸಲ. 2018 ಜಲಸಂಪನ್ಮೂಲ ಸಚಿವನಾಗಿ, ಅದು ಆದ್ಮೇಲೆ ಸಮ್ಮಿಶ್ರ ಸರ್ಕಾರ ನಾನು ಮೊದಲ 6 ತಿಂಗಳು ಮಂತ್ರಿ ಆಗ್ಲಿಲ್ಲ. ಇವೆಲ್ಲ ಕೊಡುವ ಹೈಕಮಾಂಡ್ ನಿರ್ಧಾರಗಳು ನಾವು ತೆರೆಬಾಗಬೇಕಾಯ್ತು. ನಾನು ಕೇಳಿದ್ದೆ ಇನ್ನೊಂದು ಸ್ಥಾನ ಸಿಗಬೇಕು ಅಂತ ಬಹಳ ಕೇಳಿದ್ದೆ ಅದನ್ನ. ಮತ್ತಾದ್ರೆ ನಾನು ಮುಚ್ಚಿಮರಿ ಕೇಳಿಲ್ಲ. ಆದ್ರೆ ನಾನು ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವ್ರಿಗೆ, ನಮ್ಮ ಇನ್ಚಾರ್ಜ್ ಸುರ್ಜೇವಾಲಾ ಅವ್ರಿಗೆ ಇವತ್ತು ದಿವಸ ನಾನು ಬಹಳ ಮುಕ್ತವಾಗಿ ಹೇಳಿದ್ದೀನಿ. ಬೇಕಾದ್ರೆ ಯಾರಿಗಾರೆ ಹೋಗಿ ಕೇಳ್ಕೊಳ್ಳಿದ್ರೆ ಹೋಗಿ ಅವ್ರಿಗೆ ಕೇಳ್ಕೊಳ್ರಿ. ಅಲ್ಲ ಸರ್, ಮೊದಲಿನಿಂದ ನೀವು ಸಚಿವ ಸ್ಥಾನ ಬೇಕೇ ಬೇಕು, ನಾನು ಅವ್ರಿಗೆ ಹೋರಾಟ ಮಾಡ್ತೀನಿ, ನಾನು ಅವ್ರಿಗೆ ಹೇಳ್ತೀನಿ ಅಂತ ಮಾಡಿದ್ದೀನಿ. ಅಷ್ಟು ಮಾಡಿದ್ರು ಕೂಡ ಮತ್ತೆ ನಿಮ್ಮ ಮೇಲೆ ಆರೋಪ ಬಂತಲ್ಲ ಅಂತ. ನೋಡಿ, ಮಂತ್ರಿ ಮಾಡುವುದು ಬಿಡುವುದು ಯಾರು? ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಎಐಸಿಸಿ ಅಧ್ಯಕ್ಷರು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ ಅವರು. ನನಗೇನು ಸಂಬಂಧ ರೀ? 2018 ನಾ ಮಂತ್ರಿ ಆಗಿದ್ದಾರಲ್ಲಪ್ಪ, ಅವ್ರು ಮಾಡ್ತಾರೆ. ಅದಕ್ಕೆ ಯಾರು ಆರೋಪ ನಾನು ಮೊನ್ನೆ ಹೇಳಿದ್ದೀನಿ. ನಾನು ಪದೇ ನಾನು ಅದ್ರಾಗ ಇದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ. ಮೊನ್ನೆ ನಾನು ಬೆಂಗಳೂರಿನಾಗ ಒಂದು ಮಾತು ಹೇಳಿದ್ದೀನಿ. ನಿಮ್ಗೆ ಮಂತ್ರಿ ಯಾಕೆ ಮಾಡಿಲ್ಲ ಅನ್ನೋದನ್ನ ಹೋಗಿ ಯಾರಿಗೆ ಕೇಳಬೇಕು? ಮುಖ್ಯಮಂತ್ರಿಗೆ ಕೇಳ್ಕೊಡ್ರಿ, ನಿಮ್ನ ಯಾಕೆ ಮಂತ್ರಿ ಮಾಡಿಲ್ಲ. ಸುರ್ಜೇವಾಲಾಗ ಹೋಗಿ ಕೇಳ್ಕೊಡ್ರಿ, ನಿಮ್ನ ಯಾಕೆ ಮಂತ್ರಿ ಮಾಡಿಲ್ಲ, ಏನ್ ಕಾರಣ ನಮ್ಮ ಮಂತ್ರಿ ಮಾಡಲಾರ್ದಕ್ಕೆ. ನಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಲ್ಲ. ನಾನು 2 ಸ್ಥಾನ ಕೊಡಿ ಅಂತ ಕೇಳಿದ್ದೀನಿ. ಮತ್ತು ನನ್ನ ಅಭಿಪ್ರಾಯನೂ ಕೂಡ ನಾನು ಹೇಳಿದ್ದೀನಿ. ಈ ಜಿಲ್ಲೆಗೆ ಏನ್ ಮಾಡಿದ್ರೆ ಅನುಕೂಲ ಆಗ್ತದೆ ಅದನ್ನು ಕೂಡ ಹೇಳಿದ್ದೀನಿ. ಅದನ್ನು ತುಳಸಿ ಬಿಚ್ಚಿಟ್ಟು ಹೇಳ್ತೀನಿ. ಸುರ್ಜೇವಾಲಾ ಅವರು ಅದಕ್ಕೆ ಸ್ಪಷ್ಟನೆ ಕೊಡಲಿಲ್ಲ. ಕಾರ್ಯಕರ್ತರು ಗೊಂದಲ ಹಂಗೆ ಉಳಿತಾರೆ. ಯಾವ್ರಿ? ಈಗ ನಿಮ್ಮ ಮೇಲೆ ಆರೋಪ ಮಾಡಿದ್ರು ಬಸವನಿಗೆ ಬಿಟ್ಟಿಲ್ಲ, ಎಂ ಬಿ ಪಾಟೀಲ್ ಯಾರು?